ದಲಿತ ಯುವಕ. ನಾನು ನಿಮ್ಮ ಮುಂದೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಈ ತಾಲೂಕು ಪಂಚಾಯತಿ ಅಂಗಡಿಗಳಿದ್ದಾವೆ, ಇದು ಸುಮಾರು 2020ನೇ ಇಸ್ವಿಲಿ ಟೆಂಡರ್ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಯಾರಿಗೂ ಟೆಂಡರ್ ಮಾಡಿಲ್ಲ, ಮತ್ತೆ ಮರು ಹರಾಜು ಏನು ಕರೆದಿಲ್ಲ. ಯಾರು ಹೋಗಿ ಕುಳಿತುಕೊಂಡಿದ್ದಾರೋ ಅವರೇ ಕುಳಿತುಕೊಂಡು ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸರಿನಾ? ಅದು ಅಲ್ಲದೆ ಒಬ್ಬೊಬ್ಬರಿಗೆ 7 ಅಂಗಡಿನ ಕೊಟ್ಟಿದ್ದಾರೆ ಇಲ್ಲಿಗಲ್ ಆಗಿ. ಅದು ರೂಲ್ಸ್ ಎಗೇನೆಸ್ಟ್ ಕೊಡುವ ಹಾಗಿಲ್ಲ. ಇದನ್ನು ನಾನು CEO ಗಮನಕ್ಕೂ ತಂದಿದ್ದೀನಿ, ಮತ್ತು ಮಂಡ್ಯ ಜಿಲ್ಲಾ ಪಂಚಾಯತಿ CEO ಗಮನಕ್ಕೆ ತಂದಿದ್ದೀನಿ. ಆದರೂ ಕೂಡ ಏನೂ ವ್ಯವಸ್ಥೆ ಕ್ರಮ ತಗೊಂಡಿಲ್ಲ. ಅದು ಅಂದರೆ ಒಂದು ಟೈಮ್ ಮದ್ದೂರು ತಾಲೂಕು ಪಂಚಾಯತಿಗೆ ಲೋಕಾಯುಕ್ತರು ಬಂದಿದ್ದರು, ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ, ಅವ್ರಿಗೂ ಏನೂ ಬೆಲೆ ಕೊಟ್ಟಿಲ್ಲ. ನೋಡಿ, ಇವಾಗ ಹಿಂಗಾದರೆ ನಾವು ವ್ಯವಸ್ಥೆ ನಿರುದ್ಯೋಗಿ ಯುವಕರಿದ್ದೀವಿ, ನಾವು ವಿದ್ಯಾವಂತರು ಇದ್ದೀವಿ, ನಾವು ಏನು ಮಾಡ್ಬೇಕಂತೇಳಿ ನಾವು ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ಬಂದು ಕೂತ್ಕೊಂಡ್ರೆ ನಾವು ಅಂತ ಏನು ಮಾಡೋದು ಹೇಳಿ? ಅರೆ ಇಒ ಅವರು ಸಂದೀಪ್ ಅಂತ, ಅವರು ಏನು ಹೇಳ್ತಾರೆ, ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನಿನ್ನ ಹೊಟ್ಟೆ ತುಂಬಿಸ್ತಾ ಅಂತಾರೆ. ಅದು 2 ಅಂಗಡಿ ಮೇಂಟೈನ್ ಮಾಡೋದ ಒಬ್ಬರು? ನೀವು ಹೇಳಿ. ದಯವಿಟ್ಟು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ರೀಟೆಂಡರ್ ಮಾಡಿಸೋಣ. ಯಾರ್ಯಾರು ನಿರುದ್ಯೋಗಿ ಇದ್ದಾರೆ ಅವರೆಲ್ಲ ಬನ್ನಿ ನಮ್ಮ ಜೊತೆ, ಪತ್ರಿಕಾ ಮಾಧ್ಯಮರು ಇದ್ದಾರೆ ಅವ್ರ ಜೊತೆ ನಾವು ಕೈ ಸೇರೋಣ, ರೀಟೆಂಡರ್ ಮಾಡಿಸೋಣ. ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು.